ಒಂದ್ಸತಿ ಅವ್ರು ಮಾತು ಕೊಡ್ತಾರ. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ಚರ್ಚೆ ಮಾಡಿದ್ವಿ, 1 ಗಂಟೆ ಚರ್ಚೆ ಮಾಡಿದ್ವಿ ಸುವರ್ಣಸೌಧದಲ್ಲಿ. ನಿಮ್ಮ ಬೇಡಿಕೆಗಳು ಇಟ್ಟಿದ್ರಿ? ನಾನ್ ನಿಮ್ ಪರವಾಗಿದ್ದು ನಾನು ಏಜ್ ರಿಲ್ಯಾಕ್ಸೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಉನ್ನತ ಶಿಕ್ಷಣ ಸಚಿವರು ಯಾರು MC ಸುಧಾಕರ್ ಅವರು ಡೈರೆಕ್ಟ್ ಆಗಿ 1-2-3 ಜನ ಬಿಟ್ಟು FIR ಮಾಡಿಸೋಂಥದ್ದು ಇದೆಲ್ಲ ಮಾಡಿದ್ರು UGC ಹೋರಾಟ ಮಾಡಿದಾಗ. ವೈಯಕ್ತಿಕನ ಅಥವಾ ನಿಮ್ಮ ಹೋರಾಟನ ನಿಲ್ಲಿಸಬೇಕು ಅಂತ? ಹೋರಾಟ ನಿಲ್ಲಿಸಬೇಕು ಅಂತ ಹೇಳಿ ಸರ್. ಈ ದುಡ್ಡು ತಗೊಳ್ಳೋದ್ರ ಹಿಂದೆ ಸುಧಾಕರ್ ಇದ್ದಾರೆ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ FIR ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿ ಹಾಕಿದ್ದಾರೆ ಸರ್. ಅವರಲ್ಲಿ ಹೋಗಿ ಹೋರಾಟ ಮಾಡಿ ಮಿನಿಸ್ಟರ್ ಸೀಟ್ ಇದೆ ಕೆಳಗಡೆ ಇಳಿಸಿ ಅವ್ರನ್ನ. ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಕಣಮ್ಮೋ. ಕಾಂತಕುಮಾರ್ ಅವ್ರ ಮೇಲೆ ಪರ್ಸನಲ್ ಆಗಿ FIR ಎಷ್ಟಾಗಿದೆ? ಟೋಟಲ್ ಮೊನ್ನೆ 10 ಕೇಸ್ ಮಾಡಿದ್ದಾರೆ ಅಂತ ಹೇಳಿ. ಬೇಕಂತ ಸರ್ಕಾರ ಪೊಲೀಸ್ ಕೈಯಲ್ಲಿ ಹತ್ತಿಕ್ಕಂತ ಕೆಲಸ ಮಾಡಿದ್ದು. 1 ಲಕ್ಷ ಜನ 1 ನಿಮಿಷ ಸಾಕು, ಏನ್ ಬೇಕಾದ್ರೂ ಮಾಡ್ತಾರೆ. ನಮಗೆ ನಾನು ಹೇಳ್ತೀನಿ ಸರ್, ವೈಯಕ್ತಿಕವಾಗಿ ಸ್ಟೂಡೆಂಟ್ಸ್ ಪರವಾಗಿ ನಾನು ಯಾವ್ದು ಯಾವ ಹೋರಾಟಕ್ಕೂ ಸುಮ್ಮನೆ ಕರೆಯಲ್ಲ ಸರ್. ಅದಂತ ಹೇಳ್ತೀನಿ, ಯಾವ ಹೋರಾಟಕ್ಕೆ ನೀಡಿದೆ ಅವರ ಪ್ರೆಸೆನ್ಸ್ ಯಾವಾಗ ಇಂಪಾರ್ಟೆನ್ಸ್ ಇರುತ್ತೆ ಅವಾಗಷ್ಟೇ ಕರಿತೀನಿ. ಸುಮ್ಮನೆ ಕರೆಯೋದು ಅವಶ್ಯಕತೆ ಇರಲ್ಲ. ಕೆಲವೊಂದು ವಿಚಾರಗಳು ನಾವು ಸ್ಟೂಡೆಂಟ್ಸೇ ಹೋರಾಟ ಮಾಡಿದಾಗ ಆ ಸಮಸ್ಯೆ ಬಗೆಹರಿದಿರೋಂಥದ್ದು 100 ಸಮಸ್ಯೆ ಬಗೆಹರಿಸಿದೀವಿ ನಾವು. ಇಲ್ಲ ಒಂದ್ಲಿ ಹೋಗಿ ಸುಮ್ಮನೆ ಲೆಟರ್ ಕೊಟ್ಟು ನಾವು ಈ ತರದ್ದು ಕೇಳಿದಾಗ 100% ಸ್ಪಂದಿಸಿದ್ದಾರೆ. ಫಾರ್ ಎಕ್ಸಾಂಪಲ್ 622 AEJ ಇದು KPC 5ನೇ ತಾರೀಕು ಹೋರಾಟ ಇಟ್ಟಿದ್ವಿ ಸರ್, ಮಾರ್ಚ್ 5ನೇ ತಾರೀಕು. ನಾನು 28 ಒಳಗಡೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತಂದ್ರೆ ಹೋರಾಟ ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ. 2ನೇ ತಾರೀಕು ಒಳಗಡೆ ಅವ್ರ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಹೇಳಿದೆ, ನನಗೆ ಹೋರಾಟ ಮಾಡೋದು ಉದ್ದೇಶ ಅಲ್ಲ, ನೀವು ಸಮಸ್ಯೆ ಬಗೆಹರಿಸಿ 1 or 2 days ಎಲ್ಲದಕ್ಕೂ ಹೋರಾಟ ಒಂದೇ ಮಂತ್ರ ಅಲ್ಲ. ನಾನು ಹೇಳ್ತೀನಿ 1 or 2 days ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅಂದ್ರೆ 1 or 2 days ನಾನು ಹೇಳಿದೆ 28 1 or 2 days. ಇನ್ನು ಹೇಳ್ತೀನಿ ನಾನು 2ನೇ ತಾರೀಕು ಕೊಡ್ತೀನಿ, ಇಲ್ಲ 3ನೇ ತಾರೀಕು ಕೊಡ್ತೀನಿ. 10ನೇ ತಾರೀಕಿಗೆ ಕೊಡಿ, ಬಟ್ ಮಾಡ್ತೀನಿ ಅಂತ ಅವ್ರು ಮಾತು ಕೊಟ್ಟಾಗ ನಾನು ಅದು ಮೀರಲ್ಲ ಸರ್. ಒಂದ್ಸತಿ ಅವ್ರು ಮಾತು ಕೊಡ್ತಾರ. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಹೋಗಿ ಚರ್ಚೆ ಮಾಡಿದ್ವಿ, 1 ಗಂಟೆ ಚರ್ಚೆ ಮಾಡಿದ್ವಿ ಸುವರ್ಣಸೌಧದಲ್ಲಿ. ಆ ವ್ಯಕ್ತಿತ್ವ ಹೆಂಗಿದೆ ಅಂತ ಸರ್, ಒಂದ್ಸತಿ ಹೇಳದ್ಮೇಲೆ ಅವ್ರು ಮಾಡ್ತಾರೆ. ನನಗೆ ಅದಕ್ಕೆ ಇಷ್ಟ. ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಹೇಳ್ತೀನಲ್ಲ ಸರ್, ನಾನ್ ನಿಮ್ ಪರವಾಗಿದ್ದು ನಾನು ಏಜ್ ರಿಲ್ಯಾಕ್ಸೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಧಾರವಾಡದಲ್ಲಿ 5 ಕ್ಯಾಂಟೀನ್ ಓಪನ್ ಮಾಡ್ತೀನಿ ಅಂತ ಹೇಳಿ, ಇಂದಿರಾ ಕ್ಯಾಂಟೀನ್ ತರ ಸ್ಟೂಡೆಂಟ್ಸ್ಗೆ 5 ಕ್ಯಾಂಟೀನ್ ಕೇಳಿದ್ದೆ ಸರ್ ನಾನು. ನಿಮ್ಮ ಬೇಡಿಕೆಗಳು ಇಟ್ಟಿದ್ದೆ 25 ಸಮಸ್ಯೆಗಳಲ್ಲಿ ಅದು ಕೇಳಿದ್ದೆ. 4 ಅವರು ಜಾಗ ನೋಡ್ಕೊಂಡ್ ಬಂದಿದ್ದಾರೆ. 4 ಕ್ಯಾಂಟೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಮತ್ತೆ 5,000 ಜನ ಕುತ್ಕೊಂಡು ಲೈಬ್ರರಿ, 5,000 ಜನ ಕುತ್ಕೊಳ್ಳೋ ಅಂತದ್ದು 5 ಲೈಬ್ರರಿ, 1,000 ಜನ ಕುತ್ಕೊಳ್ಳೋ 5 ಲೈಬ್ರರಿ ಮಾಡ್ಕೊಡಿ ಸರ್ ಅಂತ ಕೇಳಿದ್ದೆ, ನಾನು ರಿಕ್ವೆಸ್ಟ್ ಮಾಡಿದ್ದೆ. ಆಯ್ತು ಅಂತ ಇನ್ನು ಅದ್ರ ಬಗ್ಗೆ ಇನ್ನೂ ಮಾಡಿಲ್ಲ, ಬಟ್ ಮಾಡ್ಲೇಬೇಕು. ಇದು ನನಗೋಸ್ಕರ ಮಾಡ್ತಾ ಇಲ್ಲ, ಅವ್ರಿಗೋಸ್ಕರ ಮಾಡ್ತಾ ಇಲ್ಲ. ಸರ್ಕಾರದಲ್ಲಿರೋ ದುಡ್ಡು ಬಡವರಿಗೋಸ್ಕರ ಮಾಡ್ತಾ ಇರೋಂಥದ್ದು. ಬಡವರಿಗೋಸ್ಕರ ನೀಡಿದೆ. ಅಲ್ಲಿ ಕಮಿಷನರ್ ಸರ್ ನೀವು ಹೇಳಿದ್ರಲ್ಲ ಸರ್, ಶಶಿಕುಮಾರ್ ಸರ್ ಅದಕ್ಕೆ ಸ್ಪಂದಿಸಿದ್ದಾರೆ, ಅಲ್ಲಿರೋಂಥ IAS ಆಫೀಸರ್ ಸ್ಪಂದಿಸಿದ್ದಾರೆ. ಆ ಸ್ಪಂದಿಸಿದಾಗ ನಾವು ಅದನ್ನ ಓಪನ್ ಆಗಿ ಹೇಳ್ತೀನಿ, ಸ್ಟೂಡೆಂಟ್ಸ್ ಮುಂದೆ ಹೇಳ್ತೀನಿ, ಜನಸಾಮಾನ್ಯರ ಮುಂದೆ ಹೇಳ್ತೀನಿ, ಇವರು ಈ ತರ ಸ್ಪಂದಿಸ್ತಿದ್ದಾರೆ. ನಾನು ವೈಯಕ್ತಿಕವಾಗಿ ಇಂಥವ್ರನ್ನ ಬ್ಲೇಮ್ ಅಂತ ಯಾರನ್ನು ಮಾಡಕ್ ಹೋಗಲ್ಲ ಸರ್. ಪರ್ಟಿಕ್ಯುಲರ್ ಪರ್ಸನ್ಗೆ ನಾನು ಅವನೇನಾದ್ರು ಕೆಟ್ಟದ್ ಮಾಡ್ದ, ಉನ್ನತ ಶಿಕ್ಷಣ ಸಚಿವರು ಯಾರು MC ಸುಧಾಕರ್ ಅವರು ಡೈರೆಕ್ಟ್ ಆಗಿ 1-2-3 ಜನ ಬಿಟ್ಟು FIR ಮಾಡಿಸೋಂಥದ್ದು ಇದೆಲ್ಲ ಮಾಡಿದ್ರು UGC ಹೋರಾಟ ಮಾಡಿದಾಗ. UGC ಗೈಡ್ಲೈನ್ ಫಾಲೋ ಮಾಡಿ, ಕೋರ್ಟ್ ಆರ್ಡರ್ ಫಾಲೋ ಮಾಡಿ ಅಂತ ಹೇಳಿದೆ ಡಿವಿಷನ್ ಬೆಂಚ್ದು. ಅದು ಫಾಲೋ ಮಾಡಿ ಅಂತ ಹೇಳಿದಾಗ 2-3 ಜನದ ಕೈಲಿ ನನ್ನ ಮೇಲೆ FIR ಹಾಕ್ಸಿದ್ರು. ಬೇಕು ಅಂತ ಬಿಕಾಸ್ ಅದು 10,000 ಜನ, ಒಂದಷ್ಟು ಜನ ವೈಯಕ್ತಿಕನ ಅಥವಾ ನಿಮ್ಮ ಹೋರಾಟನ ನಿಲ್ಲಿಸಬೇಕು ಅಂತ? ಹೋರಾಟ ನಿಲ್ಲಿಸಬೇಕು ಅಂತ ಹೇಳಿ ಸರ್. ಯಾಕೆಂದ್ರೆ ಏನ್ ರೀಸನ್ ಏನು? ಹೋರಾಟ ನಿಲ್ಲಿಸಿದ್ರೆ ಏನ್ ಅವ್ರಿಗೆ ಏನ್ ಬೆನಿಫಿಟ್? ಅವರಿಗೆ ನಾನ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಇಂದ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಅವರಿಗೆ. MC ಸುಧಾಕರ್ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲಿ, ಮತ್ತೆ ಪ್ರೂಫ್ ಇದೆಯಾ? ದಾಖಲೆಗಳಿದಾವೆ ಸರ್. ನಾನು ದಾಖಲೆಗಳು ಯಾಕೆ ಬಿಟ್ಟಿಲ್ಲ ನೀವು? ದಾಖಲೆಗಳು ಬಿಟ್ಟಿದ್ದೀನಿ ಸರ್ ಅದನ್ನ. ಯಾಕೆಂದ್ರೆ ಸುಮಾರು ಒಬ್ಬೊಬ್ರು 2-3 ಲಕ್ಷ 5 ಲಕ್ಷ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗೆ. ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನ? ಅವ್ನು ಟ್ರಾನ್ಸ್ಫರ್ ಮಾಡಿದ್ದೇನೆ ಸರ್ ಅಕೌಂಟಿಗೆ. ಆ ದಾಖಲೆಗಳು ಕೊಡ್ತೀನಿ ನಿಮ್ಗೆ. ಅಂದ್ರೆ ಅದನ್ನ ದಯವಿಟ್ಟು ಕೊಡಿ ನಮ್ಗೆ. ಖಂಡಿತ ಕೊಡ್ತೀನಿ ಸರ್, ಅಷ್ಟು ಇದೆ. ಅವನ ಮೇಲೆ FIR ಕೂಡ ಆಗಿದೆ. ಸರ್ಕಾರ ಅದ್ರ ಮೇಲೆ ಆಕ್ಷನ್ ತಗೊಳಲ್ಲ. ಆ ಒಂದು ಪರಿಸ್ಥಿತಿ ಹಂಗಿದೆ. ಈ ದುಡ್ಡು ತಗೊಳ್ಳೋದ್ರ ಹಿಂದೆ ಸುಧಾಕರ್ ಇದ್ದಾರೆ, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ FIR ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿ ಹಾಕಿದ್ದಾರೆ ಸರ್. ಅವರಲ್ಲಿ ಆ ವ್ಯಕ್ತಿ ಯಾರು ದುಡ್ಡು ಇಸ್ಕೊಂಡಿದ್ದಾನೆ ಅವ್ರಿಗೆ ದುಡ್ಡು ಕೊಡ್ಬೇಕಂತ ಹೇಳ್ಬಿಟ್ಟು ಆ ವ್ಯಕ್ತಿ ಮಾತ್ರ ಕ್ಲೋಸ್ ಅಲ್ಲಿ ಇಟ್ಕೊಂತಾರ ಅವನ್ನ. ಅದನ್ನ ನೀವ್ ಯಾಕೆ ಕ್ರಿಯೇಟ್ ಮಾಡಿರ್ಬೋದು ಆತರ ವ್ಯಕ್ತಿಗಳನ್ನ?
ಯಾಕೆಂದ್ರೆ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಅಂದ್ಬಿಟ್ಟು ಯಾರ ಮೇಲಾದ್ರೂ ಒಂದು ಗೂಬೆ ಕೂರಿಸಿದ್ರೆ ಸರ್ ಹೋಗುತ್ತೆ ಅಂತ ಯಾಕೆ ನೀವೇ ಮಾಡಿರ್ಬೋದು, ಕ್ರಿಯೇಟ್ ಮಾಡಿರ್ಬಾರ್ದು ಅಂತ ನನ್ನ ಕ್ವಶನ್ ತಮ್ಗೆ. ಈಗ ಯಾರೋ ದುಡ್ಡು ಕೊಟ್ಟಿದ್ದಾರೆ ಅಂತ ಇದ್ರಲ್ಲ, ನನ್ನ ಹತ್ರ ಪ್ರೂಫ್ ಇದೆ ಅಂತ ಇದ್ರಲ್ಲ, ನಾನ್ ಕೇಳ್ತಾ ಇರೋದು. ಇಲ್ಲ, ಅದು ನೀವು ದಾರಿ ತಪ್ಪಿಸೋ ಕೆಲಸ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲ ಸರ್, ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರುವಂತದ್ದು ಇದೆ, ಫುಲ್ ಲಿಸ್ಟ್ ಮಾಡ್ಕೊಂಡು ಈಗ FIR ಸುಮ್ನೆ ಮಾಡಕ್ಕಾಗಲ್ಲ ಸರ್. ನಾನು ಹೋರಾಟ ಮಾಡ್ದಲ್ಲ ಅವ್ರು FIR ಮಾಡ್ತಾ ಇಲ್ಲ, ಮುಂಚೆನೆ ಆಗಿದೆ, ಅದು ದುಡ್ಡು ಕೊಟ್ಟಿದ್ದಾರೆ, ಅದನ್ನ ಇವಾಗ ನಮಗೆ ಕೊಟ್ಟಿರೋಂಥದ್ದು ದಾಖಲೆಗಳು. ಯಾಕೆಂದ್ರೆ ಅವ್ರಿಗೆ ಕೆಲಸ ಸಿಗ್ಲಿಲ್ಲ ಸರ್. ಒಬ್ಬ ವ್ಯಕ್ತಿ ದುಡ್ಡು ಕೊಟ್ಟು ಅವನಿಗೆ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಅವನ್ನ ಆಚೆ ಹಾಕಿದ್ರೆ, ಕೆಲಸದಿಂದ ಆಚೆ ಹಾಕಿದಾಗ ಅವನ ಹತ್ರ ಇರೋ ಪ್ರೂಫ್ ಅವನ ಹೊರಗಡೆ ಬಿಟ್ಟೇ ಬಿಡ್ತಾನೆ. ಆ ರೀತಿಯಾಗಿರೋ ಸರ್ ಅದು ಒಂದು ಕರಪ್ಷನ್ ಅಲ್ವಾ? 100% ಸರ್. ಅದು ತನಿಖೆ ಆಗ್ಬೇಕು, ಅದನ್ನ ತನಿಖೆ ಮಾಡಲ್ಲ ಸರ್. ತನಿಖೆಗೆ ಯಾಕೆ ಹೇಳ್ತೀರಾ ಸರ್? ಕೋರ್ಟ್ ಇಲ್ಲ ಸರ್. ಕೋರ್ಟ್ ಇದೆ ಸರ್, ಕೋರ್ಟ್ ಅದೇ ಹೇಳಿದಲ್ಲ, FIR ಹಾಕಿದ್ಮೇಲೆ ಕೋರ್ಟ್ ಹೋಗ್ಬೇಕು ಸರ್. ಈಗ ಪೊಲೀಸ್ ಹೋಗಿ ಹೋರಾಟ ಮಾಡಿ ಮಿನಿಸ್ಟರ್ ಸೀಟ್ ಇದೆ ಕೆಳಗಡೆ ಇಳಿಸಿ ಅವ್ರನ್ನ. 100% ಸರ್. ಆ ಪ್ರೂಫ್ ಇಟ್ಕೊಂಡು ನಾವೆಲ್ಲಾ ವ್ಯವಸ್ಥೆ ಮಾಡಿದೀವಿ ಸರ್. ಅದನ್ನ FIR ನ ತನಿಖೆ ಮಾಡ್ಬೇಕು, ಕೋರ್ಟಿಗೆ ಅಪ್ರೋಚ್ ಮಾಡ್ತಾ ಇದೀವಿ. ಅದನ್ನ ಬಿಡಲ್ಲ ಹಂಗೆ ಯಾವ್ದನ್ನು ಅಷ್ಟೇ ಸರ್. ಅಷ್ಟು ಈಸಿಯಾಗಿ ನಾವ್ ಯಾವ್ದು ಬಿಟ್ಟಿಲ್ಲ. ಹಂಗಿಲ್ಲ ಯಾವುದೇ ಕಾರಣಕ್ಕೂ ಸರ್. ತಪ್ಪು ಮಾಡಿದ್ರೆ ನಮ್ಮ ಅಣ್ಣ ತಮ್ಮಂದಿರ್ನೇ ಬಿಡಲ್ಲ ಅಂತದ್ದು, ಇನ್ನು ಹೊರಗಡೆ ಅವ್ರನ್ನ ಬಿಡಕ್ಕಾಗಲ್ಲ, ಚಾನ್ಸೇ ಇಲ್ಲ ಸರ್. ಯಾರಿದಾರ ಅವ್ರನ್ನ ಖಂಡಿಸ್ತೀವಿ, ಅವರಿಗೆ ಶಿಕ್ಷೆ ಆಗ್ಲೇಬೇಕಾಗುತ್ತೆ. ಅದ್ರ ಎರಡು ಮಾತಿಲ್ಲ. ಯಾರೇ ಇರಲಿ ಸರ್, ಪ್ರಶ್ನೆ ಮಾಡಿದ್ರೆ ಸಿಕ್ಕಾಕೊಂಡಿದ್ರೆ 100% ನಾವು ಕೋರ್ಟು, ಈ ಪೊಲೀಸ್ ಸ್ಟೇಷನ್ ಇರ್ಬೋದು, FIR ಆನ್ ಸ್ಪಾಟ್ ಸರ್. ನಾನು ಹೇಳಿದ್ನಲ್ಲ, ಇದು ಅಷ್ಟೇ, ವಿಲೇಜ್ ಅಕೌಂಟೆಂಟ್ದು ಲಿಸ್ಟ್ ಚೇಂಜ್ ಮಾಡಿದ್ರು ತುಮಕೂರಲ್ಲಿ. ಇಡೀ ರಾತ್ರಿ ಒಬ್ರು ತಹಸೀಲ್ದಾರು ಮತ್ತೆ AC ಇದು ಕಮಿಷನರು ಇಡೀ ರಾತ್ರಿ ಮತ್ತು ನಾನೇನು ವಿಡಿಯೋ ಮಾಡಿ 2 FIR ಮಾಡಿದ್ದೆ ರಾಜಾಜಿನಗರ ಚಂದ್ರಾಲಯ ಹೋಟೆಲ್. ಆ FIR ವಾಪಸ್ ತಗೊಂಡು ಮಧ್ಯರಾತ್ರಿ 10 ಗಂಟೆಗೆ 12 ಗಂಟೆಗೆ ಕಾಲ್ ಮಾಡಿ ರಾತ್ರಿ ಎಲ್ಲ ವರ್ಕ್ ಮಾಡಿ ಬೆಳಗಿನ ಜಾವ 5 ಗಂಟೆಗೆ ಲಿಸ್ಟ್ ಚೇಂಜ್ ಮಾಡಿ ಲಿಸ್ಟ್ ಬಿಟ್ಟಿದ್ದಾರೆ. ಅಂದರೆ ಆ ರೀತಿ ನಾವು ಪ್ರಶ್ನೆ ಮಾಡೋದ್ರಿಂದ ಎಲ್ಲರಿಗೂ ನ್ಯಾಯ ಸಿಕ್ಕಿದೆ ಸರ್. ಅದೇ ಅಂತಲ್ಲ, ಪ್ರತಿ ಒಂದು ಇಲಾಖೆಯಲ್ಲೂ ಅಷ್ಟೇ, ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಪ್ರತಿ ಒಬ್ಬರಿಗೂ ಏನು ಪ್ರಾಮಾಣಿಕವಾಗಿ ಓದ್ತಿದ್ದಾರೆ ಅಂಥವ್ರಿಗೆ ನ್ಯಾಯ ಕೊಡ್ಸೋಂಥ ಕೆಲಸ ನಾವು ಮಾಡ್ತಾ ಇದೀವಿ ಸರ್. ಬಿಡೋದು. ಕಾಂತಕುಮಾರ್ ಅವ್ರ ಮೇಲೆ ಪರ್ಸನಲ್ ಆಗಿ FIR ಎಷ್ಟಾಗಿದೆ? ನಿಮ್ಮ ಸಂಘದ ಮೇಲೆ ಸೇರಿಸಿ ಎಷ್ಟು FIRಗಳಾಗಿದೆ? ಇಲ್ಲ, ನಾನು ಆ್ಯಕ್ಚುಲಿ ಸರ್ ಈಗ ಪರ್ಸ್ನಲಿನೇ ನನಗೆ ಆಲ್ಮೋಸ್ಟ್ ನಾನು ಲಾಸ್ಟ್ ಒಂದು 2 months ಬ್ಯಾಕ್ ಒಂದು 19 ಕೇಸ್ ಏನಾಯಿತು ಸರ್. ಈಗ ಮೊನ್ನೆ ಅಲ್ಲಿ ಧಾರವಾಡದಲ್ಲಿ 2 ಕೇಸು, ಮತ್ತೆ ಅದು ಏನೋ ಕಮೆಂಟ್ಸು ಸ್ಟೂಡೆಂಟ್ಸ್ ಕಮೆಂಟ್ ಹಾಕಿರೋದು ಅದ್ರ ಮೇಲೇನೋ ಒಂದು 8 ಕೇಸ್ ಮಾಡಿದಾರಂತೆ. ಟೋಟಲ್ ಮೊನ್ನೆ 10 ಕೇಸ್ ಮಾಡಿದ್ದಾರೆ ಅಂತ ಹೇಳಿ. ಕಮೆಂಟ್ ಅಲ್ಲಿ 8 ಕೇಸ್ ಸರ್. ಅದು ಬಿಟ್ಟು 2 ಕೇಸು ಇವರು ಮೊನ್ನೆ ಹೋರಾಟ ಮಾಡಿರೋದ್ರಲ್ಲಿ ನಾನು ಏನು ಮಾಡೇ ಇಲ್ಲ. ಇನ್ನು ನನ್ನ ಕಾಲು ಇಂಜುರಿ ಆಗಿದೆ, ನೀ ಇಂಜುರಿ ಆಗಿದೆ, ಬ್ಯಾಕ್ ಇಂಜುರಿ ಆಗಿದೆ, ಬ್ಯಾಕ್ ಪೇನು, ಈ ಥರ ಎಲ್ಲ ನನಗೆ ಆಗಿರೋಂಥದ್ದು, ಎಳ್ಕೊಂಡು ಹೋಗೋಂಥದ್ದು ಮಾಡಿರೋಂಥದ್ದು. ನಾನು ಮಧ್ಯದಲ್ಲಿ ನಾವು ಯಾವುದೋ ಅಷ್ಟೇ ಅಲ್ಲಿ ಅವತ್ತು ಅಷ್ಟೇ ಒಂದೇ ಸತಿ ನೋಡ್ಬೇಕು, ಸೆಪ್ಟೆಂಬರ್ 25 ಅದಕ್ಕೆ ಮುಂಚೆ ಹೋರಾಟದಲ್ಲಿ ಎಲ್ಲೂ ಇಲ್ಲಿವರೆಗೂ ಕಾನೂನನ್ನ ವೈಲೇಟ್ ಮಾಡೇ ಇಲ್ಲ ಸರ್. ಬೇಕಂತ ಸರ್ಕಾರ ಪೊಲೀಸ್ ಕೈಯಲ್ಲಿ ಹತ್ತಿಕ್ಕಂತ ಕೆಲಸ ಮಾಡಿದ್ದು. ಈ ಒಂದು ಎಳ್ದಾಟದಿಂದ ಒಂದ್ ಕಡೆ ಸ್ಟೂಡೆಂಟ್ಸ್ ಹಿಡಿತಾ ಇದ್ದಾರೆ, ಇನ್ನೊಂದ್ ಕಡೆ ಪೊಲೀಸ್ ಹಿಡಿತಾ ಇರ್ಬೇಕು. ಹಂಗಾಗಿ ಸ್ವಲ್ಪ ನನಗೆ ಆಗಿದೆ. ಅದರಲ್ಲಿ ನಾವು ಪೊಲೀಸ್ ಮೇಲೆ ಯಾವತ್ತೂ ಅಷ್ಟೇ ಸರ್, ಅವ್ರಿಗೆ ಮೇಲೆ ದ್ವೇಷ ಇಲ್ಲ. ಪೊಲೀಸ್ ಮೇಲೆ ನಾನು ಕಂಪ್ಲೀಟ್ಲಿ ಕ್ವಶನ್ ಮಾಡೋದು ಸರ್ಕಾರಕ್ಕೆ. ಇವತ್ತು ಪೊಲೀಸ್ಗೆ ಯಾಕೆ ಅಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತಂದರೆ, ಅವರಿಗೆ ಡೇ ಆ್ಯಂಡ್ ನೈಟ್ ಅವರಷ್ಟು ಕಷ್ಟ ಬೇರೆ ಯಾರಿಲ್ಲ ಸರ್. ಅವ್ರಿಗೆ ಡೇ ಯಾವುದು ನೈಟ್ ಅನ್ನೋದೇ ಯಾವುದು ಅನ್ನೋದೇ ಗೊತ್ತಿಲ್ಲ. ವಾರಕ್ಕೊಂದು ದಿವಸ ರಜಾ ಇಲ್ಲ, ವಾರಕ್ಕಲ್ಲ ಸರ್, ತಿಂಗಳಿಗೊಂದು ಒಂದು ರಜಾ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ಕೆಲಸ ಮಾಡ್ತಿದ್ದಾರೆ. ಬೆಳಗಿನ ಜಾವ ರಾತ್ರಿ ಎಲ್ಲ ಏನಾದರೂ ಒಂದು ಗಲಾಟೆ ಆಯ್ತು ಅಂತಂದ್ರೆ ರಾತ್ರಿ ಎಲ್ಲ ಕೆಲಸ ಮಾಡಬೇಕು. 4 ಗಂಟೆ ತನಕ ಬೆಳಗಿನ ಜಾವ ತಿರುಗಿ ಮತ್ತೆ ಹೋಗಿ. ಇಲ್ಲ, ನಮ್ಮ ಸರ್ಕಾರ ಒಂದ್ ಕಡೆ ಸರ್ಕಾರದಿಂದ ಈಗ ನಮ್ಮ ಹೋರಾಟಗಾರರು ಅಂದ್ರೆ ಹೋರಾಟಗಾರರು ಅಂದ್ರೆ ನಾನು ಸ್ಪೆಸಿಫಿಕ್ ಆಗಿ ನಿಮ್ಮನ್ನೇ ಇದ್ ಮಾಡಿ ಹೇಳ್ತಾ ಇಲ್ಲ. ಅಂದ್ರೆ ಕೆಲವೊಂದು ಕಡೆ ಕೆಲವೊಂದು ಹೋರಾಟಗಳು ನಡೀತಾ ಇರೋದು. ಡಿಸ್ಟ್ರಿಕ್ಟ್ ಅಲ್ಲಿ ಅಟ್ಲೀಸ್ಟ್ ಹೋರಾಟಗಳು ನಡೀತಾ, ತಾಲೂಕ್ ಲೆವೆಲ್ ನಡೀತಿದೆ, ಹೋಬಳಿ ಲೆವೆಲ್ಗಳಲ್ಲಿ ನಡೆಯುತ್ತೆ. ನಮ್ಮ ಹೋರಾಟಕ್ಕೆ ನಾನು ಹೇಳ್ತೀನಿ ಸರ್, ಪೊಲೀಸ್ ಅವಶ್ಯಕತೆನೇ ಇಲ್ಲ. ನಾವೇ ಪೊಲೀಸ್ಗೆ ಸೆಕ್ಯೂರಿಟಿ ಕೊಡ್ತೀವಿ. ಆ ರೀತಿ ನಾವು ಹೋರಾಟ ಮಾಡ್ತೀವಿ. ಯಾಕೆಂದ್ರೆ ಆ ರೀತಿ ಎಲ್ಲ ಎಜುಕೇಟೆಡ್ ಯೂತ್ಸು, ಹಂಗಾಗಿ ಯಾರೋ ಅವರು ಕಾನೂನು ಮೀರಲ್ಲ. ನಾ ಗ್ಯಾರಂಟಿ ಕೊಡ್ತೀನಿ. ಹಂಗಂತ ಮಾಡಿದ್ರೆ ಒಂದೇ ನಿಮಿಷ ಸಾಕು. ನಾವೇನಾದ್ರೂ ಹೇಳ್ಬಿಟ್ಟು ಮಾಡಿದ್ಬೇಕು ಅಂತಂದ್ರೆ 1 ನಿಮಿಷ ಸಾಕು. 1 ಲಕ್ಷ ಜನ 1 ನಿಮಿಷ ಸಾಕು, ಏನ್ ಬೇಕಾದ್ರೂ ಮಾಡ್ತಾರೆ. ಬಟ್ ಆ ರೀತಿ ಮಾಡಲ್ಲ ಯಾರು. ನಾನ್ ಗ್ಯಾರಂಟಿ ನಾನು ಮಾಡಿಸಲ್ಲ ಸರ್, ಮಾಡೋದು ಇಲ್ಲ. ಇಲ್ಲಿವರೆಗೂ ಮಾಡಿಲ್ಲ, ಈಗಲೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಯಾಕೆಂತಂದ್ರೆ ನಾವು ಅಲ್ಲಿ ಒಗ್ಗಟ್ಟು ಏನ್ ಪ್ರದರ್ಶನ ಮಾಡ್ತೀವಿ, ನಾವೇನ್ ಪ್ರಶ್ನೆ ಮಾಡ್ತೀವಿ, ಅದು ಚೇಂಜ್ ಮಾಡಿಲ್ಲ ಅಂತಂದ್ರೆ ಬೇರೆ ಬೇರೆ ವಿಧಾನ ಇದಾವೆ ಹೋರಾಟ ಮಾಡೋದಕ್ಕೆ. ಆ ರೀತಿ ಹೋರಾಟ ಮಾಡ್ತೀನಿ. ಹೊರತು ಸಾರ್ವಜನಿಕರಿಗಾಗಿರ್ಬೋದು, ಮತ್ತೆ ಪ್ರಾಪರ್ಟಿ ಇರ್ಬೋದು, ಅಫಿಷಿಯಲ್ಸ್ಗಳಿಗೆ ಹಾನಿ ಆಗೋದಾಗ್ಲಿ, ತೊಂದರೆ ಕೊಡೋದಾಗ್ಲಿ, ಆ ತರ ಹೋರಾಟ ನೀವು ಮಾಡ್ತಾ ಇಲ್ಲ, ಮಾಡಲ್ಲ ಸರ್, ಮುಂದಕ್ಕೂ ಮಾಡಲ್ಲ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.